ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಇವಾಗ ವೀಕ್ಷಕರೇ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆಯಲ್ಲಿ ASDDO ಡಿಲೀಟೆಡ್ ಮತದಾರ ಲಿಸ್ಟ್ಗೆ ನಿಮ್ಮ ಒಂದು ಹೆಸರು ಸೇರಿದೆನಾ, ಯಾವ ರೀತಿ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, ASDDO ಲಿಸ್ಟ್ಗೆ ನಿಮ್ಮ ಒಂದು ಹೆಸರು ಸೇರಿದರೆ ಮತ್ತೆ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಅದನ್ನು ಕೂಡ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ವೀಕ್ಷಕರೇ, ಯಾರ್ದೆಲ್ಲ ASDDO ಲಿಸ್ಟ್ಗೆ ಹೆಸರನ್ನು ಸೇರಿದೆ, ASDDO ಲಿಸ್ಟ್ಗೆ ನಿಮ್ಮ ಒಂದು ಹೆಸರು ಸೇರಿದರೆ ನೀವು ಆಕ್ಷೇಪಣೆ ಸಲ್ಲಿಸೋಕ್ಕೆ ದಿನಾಂಕ, ಯಾವ ದಿನಾಂಕದವರೆಗೆ ನಿಮಗೆ ಸಮಯ ಇದೆ, ಮತ್ತು ಏನು ಮನೆಗೆ ಈಗಾಗಲೇ BLO ಅವರು ಭೇಟಿ ನೀಡಿ SR ಪ್ರಕ್ರಿಯೆ, SR ಎನ್ಯುಮರೇಷನ್ ಫಾರಮ್ನ ಫಿಲ್ ಮಾಡಿ ತಗೊಳ್ತಾ ಇದ್ದಾರೆ. ಆ ಒಂದು ದಿನಾಂಕ, ಕೊನೆಯ ದಿನಾಂಕ ಏನಿದೆ, ಮತ್ತು ಡ್ರಾಫ್ಟ್ ರೋಲ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಮತ್ತು ಡ್ರಾಫ್ಟ್ ರೋಲ್ ಲಿಸ್ಟ್ ಬಿಡುಗಡೆ ಮಾಡಿದ ಮೇಲೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ದಿನಾಂಕ ಎಲ್ಲಿವರೆಗೂ ಕೂಡ ಕೊನೆಯ ದಿನಾಂಕ ಇದೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಫೈನಲ್ ಮತದಾರರ ಪಟ್ಟಿ ಏನಿದೆ, ವಿಶೇಷ ಮತದಾರರ ಫೈನಲ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಯಾಕಂದರೆ ವೀಕ್ಷಕರೇ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ಎಲ್ಲರೂ ಕೂಡ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುತ್ತಾ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ವಿಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ರಾಜ್ಯದಲ್ಲಿ 1,11,00,000 ಮತದಾರರ ಹೆಸರೇನಿದೆ ASDDO ಲಿಸ್ಟ್ಗೆ ಹೆಸರನ್ನ ಸೇರಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ಈ ಒಂದು ASDDO ಅಂತಂದರೆ ಏನು ಅಂತ ಮೊದಲನೇದಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, A ಅಂತಂದರೆ ಆಬ್ಸೆಂಟ್ ಅಂತ ಅರ್ಥ, ಅಂತಂದರೆ ಗೈರು ಹಾಜರಾಗಿರ್ತಕ್ಕಂಥ ಮತದಾರರು ಅಂತ ಅರ್ಥ ವೀಕ್ಷಕರೇ. ಮತ್ತು S ಅಂತಂದರೆ ಶಿಫ್ಟೆಡ್ ಅಂತ, ಅಂದರೆ ಸ್ಥಳಾಂತರಗೊಂಡಂಥ ಮತದಾರರು, ಮತ್ತು ವಾಸಸ್ಥಳ ಚೇಂಜ್ ಮಾಡಿದಂಥ ಮತದಾರರು ವೀಕ್ಷಕರೇ. ಇನ್ನು ವೀಕ್ಷಕರೇ, D ಅಂತಂದರೆ ಡೆಡ್ ಅಂತ ವೀಕ್ಷಕರೇ, ಅಂತಂದರೆ ಮರಣ ಹೊಂದಿರತಕ್ಕಂಥವ್ರು, ಮೃತಪಟ್ಟಂಥವ್ರು ಯಾರೆಲ್ಲ ಇದ್ದಾರೆ ಅಂಥವರು D ಅಂತಂದರೆ, D ಅಂದರೆ ಡೆಡ್ ಅಂತ ಅರ್ಥ ವೀಕ್ಷಕರೇ. ಮತ್ತು ಇನ್ನೊಂದು D ಅಂತಂದರೆ ಡೂಪ್ಲಿಕೇಟ್ ಅಂತಂದರೆ, ಅಂದರೆ ಬೇರೆ ಸ್ಥಳಗಳಲ್ಲಿ ಮತದಾರರ ಹೆಸರುಗಳಲ್ಲಿ ಮತದಾರರ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಎರಡೆರಡು ಕಡೆಗಳಲ್ಲಿ ಮತ ಚಲಾವಣೆಯನ್ನು ಮಾಡ್ತಕ್ಕಂಥವ್ರು, ಇಂಥವ್ರು ವೀಕ್ಷಕರೇ ಡೂಪ್ಲಿಕೇಟ್ ಲಿಸ್ಟ್ಗೆ ಸೇರುವಂಥದ್ದು. ಇನ್ನು ವೀಕ್ಷಕರೇ, O ಅಂದರೆ ಅದರ್ಸ್ ಅಂತ ಅರ್ಥ, ಇತರೆ ಮತದಾರರು ಅಂತ ಅರ್ಥ ವೀಕ್ಷಕರೇ. ಈ ರೀತಿಯಾಗಿರ್ತಕ್ಕಂಥ ಮತದಾರರು ರಾಜ್ಯದಲ್ಲಿ 1.11 ಕೋಟಿ ಮತದಾರರು ಈ ಒಂದು ಲಿಸ್ಟ್ಗೆ ಸೇರ್ಪಡೆ ಆಗಿರುವಂಥದ್ದು ವೀಕ್ಷಕರೇ. ತಮಗೆ ASDDO ಅಂತಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ ವೀಕ್ಷಕರೇ. ಇದರಲ್ಲಿ ಏನಾಗಿದೆ ಅಂತಂದರೆ, ಬಹಳಷ್ಟು ಅರ್ಹ ಮತದಾರರದು ಕೂಡ ಹೆಸರುಗಳು ಸೇರ್ಪಡೆ ಆಗಿದ್ದೇವೆ. ಅರ್ಹ ಮತದಾರರ ಹೆಸರುಗಳು ಕೂಡ ಇದರಲ್ಲಿ ಈ ಒಂದು ಲಿಸ್ಟಲ್ಲಿ ಇದ್ದಾವೆ ಅಂತ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ, ಚುನಾವಣೆ ಆಗೋದಕ್ಕೆ ಗಮನಕ್ಕೆ ಬಂದಿರುವ ಕಾರಣ, ಮತ್ತು ವೀಕ್ಷಕರೇ, ಈ ಒಂದು SIR ಪ್ರಕ್ರಿಯೆ ದಿನಾಂಕ ಏನಿತ್ತು, BLO ಅವರು ಮನೆಗೆ ಭೇಟಿ ನೀಡಿ SR ಎನ್ಯುಮರೇಷನ್ ಫಾರ್ಮ್ನ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಮತ್ತು ಕೊನೆಯ ದಿನಾಂಕ ಏನಿತ್ತು, ಆ ಒಂದು ಕೊನೆಯ ದಿನಾಂಕನ ಇವಾಗ ವಿಸ್ತರಣೆ ಮಾಡಿರುವಂಥದ್ದು ವೀಕ್ಷಕರೇ. ವಿಸ್ತರಣೆ ಎಲ್ಲಿವರೆಗೂ ಮಾಡಿದ್ದಾರೆ ಅಂತಂದರೆ, ಈ ಹಿಂದೆ ವೀಕ್ಷಕರೇ ಆಗಸ್ಟ್ 8ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಆದರೆ ಇವಾಗ ಆಗಸ್ಟ್ 17ರವರೆಗೂ ಕೂಡ ಈ ಒಂದು BLO ಅವರು ಮನೆಗೆ ಭೇಟಿ ನೀಡುವ ಪ್ರಕ್ರಿಯೆ ಏನಿದೆ, ಆಗಸ್ಟ್ 17ನೇ ತಾರೀಕುವರೆಗೂ ಕೂಡ ಪೋಸ್ಟ್ಪೋನ್ ಮಾಡಿರುವಂಥದ್ದು ವೀಕ್ಷಕರೇ. ಹೀಗಾಗಿ ಈ ಒಂದು 17ನೇ ತಾರೀಕುವರೆಗೂ ಕೂಡ ಸಮಯ ಇರುವಂಥದ್ದು. ನಿಮ್ದು ಏನಾದರೂ ASDDO ಲಿಸ್ಟ್ಗೆ ನಿಮ್ಮ ಒಂದು ಹೆಸರು ಸೇರ್ಪಡೆ ಆಗಿತ್ತು ಅಂತಂದರೆ, ನೀವು ಏನು ಮಾಡಬೇಕು ಅಂತಂದರೆ, ಸೂಕ್ತ ದಾಖಲೆಗಳನ್ನು, ಅದಕ್ಕೆ ಪೂರಕ ಆಗಿರ್ತಕ್ಕಂಥ ದಾಖಲೆಗಳನ್ನು BLO ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. BLO ಅವರಿಗೆ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಮತ್ತೆ ನಿಮ್ಮ ಒಂದು ಹೆಸರು ಏನಿರುತ್ತೆ ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬರುವಂಥದ್ದು ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಈಗ SIR ಪ್ರಕ್ರಿಯೆ ಪ್ರಾರಂಭ ಆಗಿದ ಮೇಲೆ SIR ಡ್ರಾಫ್ಟ್ ರೋಲ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ, ಇದೇ ಆಗಸ್ಟ್ 24ನೇ ತಾರೀಕು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು ವೀಕ್ಷಕರೇ. ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಡ್ರಾಫ್ಟ್ ರೋಲ್ ಲಿಸ್ಟ್ ಬಿಡುಗಡೆ ಮಾಡಿದ್ರು ಅಂತಂದರೆ, ಡ್ರಾಫ್ಟ್ ರೋಲ್ ಲಿಸ್ಟಲ್ಲಿ ಒಂದು ವೇಳೆ ನಿಮ್ಮ ಒಂದು ಹೆಸರು ಇಲ್ಲ, ನಿಮ್ಮ ಒಂದು ಹೆಸರು ಬಂದಿಲ್ಲ ಅಂತಂದರೆ, ನೀವು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ.
ಸಬ್ಮಿಟ್ ಮಾಡಿ ನಿಮ್ಮ ಒಂದು ಹೆಸರು ಡ್ರಾಫ್ಟ್ ಲಿಸ್ಟ್ನಲ್ಲಿ ಬಂದಿಲ್ಲ ಅಂತಂದರೆ ನೀವು ಮತ್ತೆ ಹೊಸ ಅರ್ಜಿಯೂ ಕೂಡ ಸಲ್ಲಿಸ್ಬೋದು ವೀಕ್ಷಕರೇ. ನಿಮಗೆ ಸೆಪ್ಟೆಂಬರ್ 23ರವರೆಗೂ ಕೂಡ ಸಮಯಾವಕಾಶ ಇರುವಂಥದ್ದು. ಅಲ್ಲಿವರೆಗೂ ಕೂಡ ನೀವು ಹೊಸ ಅರ್ಜಿನೂ ಕೂಡ ಸಲ್ಲಿಸ್ಬೋದು ವೀಕ್ಷಕರೇ, ಡ್ರಾಫ್ಟ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಬಂದಿಲ್ಲ ಅಂತಂದರೆ. ಮತ್ತು ಯಾರಿಗೆಲ್ಲ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ ಅಂತಂದರೆ, ಯಾರೆಲ್ಲ 2002ರ ಮಾಹಿತಿನ ಫಿಲ್ ಮಾಡಿಲ್ಲ, ನಿಮ್ಮ ಒಂದು ಡೀಟೇಲ್ಸ್ ಮಾತ್ರ ಫಿಲ್ ಮಾಡಿ SR ಎನ್ಯುಮರೇಷನ್ ಫಾರ್ಮ್ನ BL ಅವರಿಗೆ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಅಂಥವ್ರಿಗೂ ಕೂಡ ಚುನಾವಣಾ ಆಯೋಗದ ಕಡೆಯಿಂದ ನೋಟಿಸ್ ಬರುತ್ತೆ. ನೋಟಿಸ್ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಚುನಾವಣಾ ಆಯೋಗನ ಯಾವೆಲ್ಲ ದಾಖಲೆಗಳನ್ನು ನಿಗದಿಪಡಿಸಿದೆ ಆ ಒಂದು ಪೂರಕ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಮತ್ತೆ ನಿಮ್ಮ ಒಂದು SR ಎನ್ಯುಮರೇಷನ್ ಫಾರ್ಮ್ನ ಏನು ಈಗಾಗಲೇ ಸಬ್ಮಿಟ್ ಮಾಡಿರ್ತೀರಿ ಆ ಒಂದು ನೀವು SR ಎನ್ಯುಮರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಿದ ಮೇಲೆ ಮತ್ತು ಇವಾಗ ಏನು ನೀವು ನೋಟಿಸ್ ಬಂದ ಮೇಲೆ ನೀವು ದಾಖಲೆಗಳನ್ನ ಸಬ್ಮಿಟ್ ಮಾಡಿರ್ತೀರಿ, ಆವಾಗ ನಿಮ್ಮ ಒಂದು ದಾಖಲೆನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ನಿಮ್ಮ ಒಂದು ಹೆಸರು ಏನಿರುತ್ತೆ ಫೈನಲ್ ಲಿಸ್ಟಲ್ಲಿ ಬರುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ಪ್ರೊಸೆಸ್ ಇರುವಂಥದ್ದು. ನಿಮ್ಮ ಒಂದು ಆಕ್ಷೇಪಣೆ ಸಲ್ಲಿಸೋಕ್ಕೆ ಸೆಪ್ಟೆಂಬರ್ 23ರವರೆಗೂ ಕೂಡ ಅವಕಾಶ ಇರುತ್ತೆ. ಆ ಒಂದು ದಿನಾಂಕದವರೆಗೆ ನೀವು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಫೈನಲ್ ಲಿಸ್ಟ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದರೆ ಅಕ್ಟೋಬರ್ 27ನೇ ತಾರೀಕು ನಿಮಗೆ ಫೈನಲ್ ಲಿಸ್ಟ್ನ ಬಿಡುಗಡೆ ಮಾಡುವಂಥದ್ದು ವೀಕ್ಷಕರೇ. SR ಫೈನಲ್ ಲಿಸ್ಟ್ನ ಬಿಡುಗಡೆ ಮಾಡ್ತಾರೆ. ಇಷ್ಟು ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ವೀಕ್ಷಕರೇ, ನೀವು ಮೊಬೈಲ್ ಮುಖಾಂತರವೇ ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ್ ಹಾಕೋ ಮುಖಾಂತರವಾಗಿ 2 ನಿಮಿಷಗಳಲ್ಲಿ ನೀವು ಮೊಬೈಲ್ನಲ್ಲೇ ಚೆಕ್ಔಟ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಹೆಸರು ASDDO ಲಿಸ್ಟ್ಗೆ ಸೇರ್ಪಡೆ ಆಗಿದೆಯಾ ಇಲ್ವಾ ಅಂತ. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಏನು ಇವಾಗ ನಾನು ಸ್ಕ್ರೀನ್ ಮೇಲೆ ತಮಗೆ ವೆಬ್ಸೈಟ್ ಲಿಂಕ್ನ ತೋರಿಸ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ ಲಿಂಕ್ನ ನೀವು ಕಾಪಿ ಮಾಡ್ಕೊಳ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿಯೂ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನೇರವಾಗಿ ಕ್ಲಿಕ್ ಮಾಡೋ ಮುಖಾಂತರವಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇವಾಗ ನಾನು ಸರ್ಚ್ ಮಾಡ್ತಾ ಇದ್ದೀನಿ ವೀಕ್ಷಕರೇ, ASDDO ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ASDDO ಅಂತ. A ಅಂದರೆ ಅಬ್ಸೆಂಟು, S ಅಂದರೆ ಶಿಫ್ಟೆಡು, D ಅಂದರೆ ಡೆತ್, ಮತ್ತು ಇನ್ನೊಂದು D ಅಂತಂದರೆ ಡೂಪ್ಲಿಕೇಟು, O ಅಂದರೆ ಅದರ್ಸು. ಇಲ್ಲಿ ವೀಕ್ಷಕರೇ, ನಿಮ್ಮ ಒಂದು ಎಪಿಕ್ ನಂಬರ್ನ ಎಂಟ್ರಿ ಮಾಡೋದಾಗಿರುತ್ತೆ. ಎಪಿಕ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಚೆಕ್ ದಿಸ್ ಎಪಿಕ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಹೆಸರು ASDDO ಲಿಸ್ಟ್ಗೆ ಸೇರಿದೆನಾ ಇಲ್ವಾ ಅಂತ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ್ ಹಾಕೋ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಒಂದು ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ವೋಟರ್ ID ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡೋ ಮುಖಾಂತರವಾಗಿ ಅವ್ರದ್ದು ಕೂಡ ASDDO ಲಿಸ್ಟ್ಗೆ ಹೆಸರು ಸೇರಿದೆನಾ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಬೇರೆ ಯಾರದಾದರೂ ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಯಾರದೆಲ್ಲ ಹೆಸರು ASDDO ಲಿಸ್ಟ್ಗೆ ಸೇರಿದೆನಾ ಇಲ್ವಾ ಅಂತ ಚೆಕ್ಔಟ್ ಮಾಡ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಎಪಿಕ್ ನಂಬರ್ನ ಎಂಟ್ರಿ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ನೋಡ್ಕೊಳ್ಬೋದು, ನಾನು ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಚೆಕ್ ದಿಸ್ ಎಪಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮದು ಕೂಡ ಸ್ಟೇಟಸ್ ಬರಬೇಕಾಗುತ್ತೆ ವೀಕ್ಷಕರೇ. ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು, ಗುಡ್ ನ್ಯೂಸ್, ದಿಸ್ ವೋಟರ್ ID ಈಸ್ ನಾಟ್ ಆನ್ ದ ಡಿಲೀಟೆಡ್ ಲಿಸ್ಟ್. ಅಂದರೆ ಡಿಲೀಟ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತ ಅರ್ಥ ವೀಕ್ಷಕರೇ. ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇತ್ತು, ಇಲ್ಲಿ ಗುಡ್ ನ್ಯೂಸ್ ಅಂತ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮ ಒಂದು ಹೆಸರು ಏನಿರುತ್ತೆ ನಿಮ್ಮದು ಡಿಲೀಟೆಡ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಸೇರ್ಪಡೆ ಆಗಿರೋದಿಲ್ಲ ವೀಕ್ಷಕರೇ. ಈ ರೀತಿಯಾಗಿ ನಿಮ್ಮ ಒಂದು ಕುಟುಂಬದಲ್ಲಿರುವಂಥ ಮತದಾರರು ಯಾರೆಲ್ಲ ಇದ್ದಾರೆ ಅಂಥವ್ರದ್ದು ವೋಟರ್ ID ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ ಮುಖಾಂತರವೇ ಚೆಕ್ಔಟ್ ಮಾಡ್ಕೊಳ್ಬೋದು. ಈ ಮಾಹಿತಿ ತಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ವೀಕ್ಷಕರೇ. ಇಷ್ಟು SR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.